ವ್ಯಕ್ತಿಯ ಭೀಕರ ಕೊಲೆಯಾಗಿದೆ. ನಡು ರಸ್ತೆಯಲ್ಲಿ ಕೊಚ್ಚಿ ಕೊಚ್ಚಿ ಮರ್ಡರ್ ಮಾಡಲಾಗಿದೆ. ಹುಬ್ಬಳ್ಳಿಯ ಸಿದ್ದೇಶ್ವರ ಪಾರ್ಕ್ ಬಳಿ ಈ ಘಟನೆ ನಡೆದಿದೆ. ನಡು ರಸ್ತೆಯಲ್ಲೇ ಕೊಚ್ಚಿ ಮರ್ಡರ್ ಮಾಡಲಾಗಿದೆ. ವ್ಯಕ್ತಿಯ ಭೀಕರ ಹತ್ಯೆಯನ್ನ ಮಾಡಲಾಗಿದೆ. ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ ವ್ಯಕ್ತಿಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಮೂವರಿಂದ ಒಬ್ಬನ ಮೇಲೆ ಹಲ್ಲೆ ಮಾಡಲಾಗಿದೆ. ಆತನನ್ನ ಕೊಲೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಲಾಂಗ್ನಿಂದ ಕೊಚ್ಚಿ ಕೊಚ್ಚಿ ಭರ್ಬರವಾಗಿ ಕೊಲೆ ಮಾಡಲಾಗಿದೆ. ಹುಬ್ಬಳ್ಳಿಯ ವಿದ್ಯಾನಗರ ಬನಶಂಕರಿ ಬಡಾವಣೆಯ ಸಿದ್ದೇಶ್ವರ ಪಾರ್ಕ್ ಬಳಿ ಈ ಒಂದು ಘಟನೆ ನಡೆದಿದೆ. ಈ ಕೊಲೆಗೆ ಕಾರಣ ಏನು ಅನ್ನೋದು ಇಲ್ಲಿವರೆಗೂ ಕೂಡ ಮಾಹಿತಿ ತಿಳಿದು ಬಂದಿಲ್ಲ. ಈ ಕೊಲೆಗೆ ಕಾರಣ ಏನು ಅನ್ನೋದು ಇನ್ನು ತನಿಖೆಯಿಂದಷ್ಟೇ ತಿಳಿದು ಬರಬೇಕಾಗಿದೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಭೀಕರ ಕೃತ್ಯ ಇದು. ದೃಶ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಇದೆ ಆ ಒಂದು ಕೊಚ್ಚಿ ಹಾಕುವಂತಹ ದೃಶ್ಯ. ಮೂವರು ಒಬ್ಬನ ಮೇಲೆ ಯಾವ ರೀತಿಯಾಗಿ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ, ಆತನನ್ನ ಸಾಯಿಸಿದ್ದಾರೆ ಅನ್ನೋದನ್ನ ಗಮನಿಸಿ. ಹುಬ್ಬಳ್ಳಿಯ ಸಿದ್ದೇಶ್ವರ ಪಾರ್ಕ್ ಬಳಿ ನಡೆದಂತಹ ಘಟನೆ ಇದು. ಸ್ಕೂಟಿಯಲ್ಲಿ ಹೋಗ್ತಾ ಇದ್ದ ವ್ಯಕ್ತಿ ಆತನ ಮೇಲೆ ಮೂವರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಆತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಇಷ್ಟು ಭೀಕರವಾಗಿ ಆತನ ಮೇಲೆ ಹತ್ಯೆ ಮಾಡಿದ್ರೆ ಆತ ಬದುಕುಳಿಯೋದಕ್ಕೆ ಸಾಧ್ಯ ಇದೆಯಾ? ಆತ ಗಾಡಿಯಲ್ಲಿ ಹೋಗ್ತಾ ಇದ್ದ, ಆದರೆ ಮೂವರು ಆತನನ್ನು ಅಡ್ಡಗಡ್ಡಿ ಆತನ ಮೇಲೆ ಈ ರೀತಿಯಾಗಿ ಬರ್ಬರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಭೀಕರವಾದಂತಹ ಕೊಲೆ ನಡೆದಿದೆ. ಮೂವರು ನಡೆಸಿರೋದು ಇಂತಹ ಒಂದು ಕೃತ್ಯವನ್ನ. ಇತ್ತೀಚಿನ ದಿನಗಳಲ್ಲಿ ಮಾನವೀಯತೆ ಬಿಡಿ, ಅಟ್ಲೀಸ್ಟ್ ಈ ತರದ ಮನಸ್ಥಿತಿ ಕೂಡ ಯಾವ ರೀತಿಯಾಗಿ ಒಬ್ಬನನ್ನ ಸಾಯಿಸುವ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಪ್ರಾಣಕ್ಕೆ ವ್ಯಾಲ್ಯೂನೇ ಇಲ್ಲ ಅನ್ನುವ ರೀತಿಯಾಗಿ ಆಗಿದೆ. ಇಂತಹ ಕೃತ್ಯ ಮಾಡೋರಿಗೆ ಕೂಡ ಯಾವುದೇ ರೀತಿಯಾದಂತಹ ಒಂದು ಭಯ ಇಲ್ಲ. ಅದರಲ್ಲೂ ಕೂಡ ನಡು ರಸ್ತೆಯಲ್ಲಿ ಮಧ್ಯಾಹ್ನದ ಹೊತ್ತು ಇಂತಹ ಒಂದು ಘಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಕೂಡ ನಾವಿಲ್ಲಿ ಗಮನವನ್ನು ವಹಿಸಬೇಕಾಗುತ್ತೆ. ಏನಾಗ್ತಾ ಇದೆ, ಯಾವ ರೀತಿಯಲ್ಲಿ ಈಗ ಇಂತಹ ಕೃತ್ಯಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅನ್ನೋದನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಇತ್ತೀಚಿನ ದಿನಗಳಲ್ಲಿ ಪ್ರಾಣಕ್ಕೆ ಒಂದು ವ್ಯಾಲ್ಯೂನೇ ಇಲ್ಲ ಅನ್ನುವಂಥ ರೀತಿಯಾಗಿ ಏನೇ ಆದರೂ ಕೂಡ ಸಾಯಿಸೋದೊಂದೇ ಪರಿಹಾರ ಅನ್ನುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ ಇತ್ತೀಚಿನ ಜನರ ಮನಸ್ಥಿತಿ. ಇಲ್ಲಿ ಆಗಿದ್ದೇನು, ಯಾವ ಕಾರಣಕ್ಕಾಗಿ ಇಂತಹ ಕೃತ್ಯ ಎಸಗಲಾಗಿದೆ, ಅವರು ಯಾರು ಮೂವರು? ನವಿತಾ, ಇದು ನಿಖರವಾಗಿ ಯಾವುದೇ ಕಾರಣಗಳು ಗೊತ್ತಾಗ್ತಾ ಇಲ್ಲ. ಯಾಕೆ ಈಗ ಈ ರೀತಿ ಮರ್ಡರ್ ಮಾಡಿದಂತ. ಅದೇ ಏಕಾಏಕಿ ಏನು ರಸ್ತೆನಲ್ಲಿ ಏನು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಈಗ. ಮತ್ತು ಸ್ಥಳದಲ್ಲಿನೇ ಆತ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾನೆ. ಮತ್ತು ಮೃತಪಟ್ಟ ವ್ಯಕ್ತಿ ಬಗ್ಗೆ ಸಹ ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇಲ್ಲ. ಸ್ಥಳಕ್ಕೆ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಡಿಸಿಪಿಗಳಾದಂತ ಏನು ಶ್ರುತಿ ಅವರು ಇರ್ಬೋದು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ತಕ್ಷಣ ಬಾಡಿಯನ್ನು ಏನಂದ್ರೆ ಈಗ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಏನು ಯಾವ ಕಾರಣಕ್ಕಾಗಿ ಅಂತ ಗೊತ್ತಾಗ್ತಾ ಇಲ್ಲ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಮರ್ಡರ್ ಆಗಿರ್ಬೋದು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಏನು ಕೊಲೆ ಮಾಡೋರು ಯಾರು, ಕೊಲೆಯಾದವನು ಯಾರು ಅನ್ನೋದು ಇನ್ನಷ್ಟೇ ಮಾಹಿತಿ ತೆಗೆದುಕೊಳ್ಬೇಕಾಗಿದೆ. ಒಟ್ಟಾರೆ ಏನು ಜೀವಕ್ಕೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲೇನೆ ಈ ರೀತಿ ಕೊಲೆಗಳಾಗ್ತಾ ಇದಾವೆ. ಅದರಲ್ಲೂ ಏನು ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಕೆಲವು ದಿನಗಳ ಕಾಲ ಒಂದಷ್ಟು ಅಪರಾಧ ಚಟುವಟಿಕೆಗಳು ಸ್ಥಗಿತಗೊಂಡಿದ್ವು. ಆದ್ರೆ ಈಗ ಮತ್ತೆ ವಿಜೃಂಭಿಸಲು ಆರಂಭಿಸಿದ್ರು ಅಂತ ಹೇಳ್ಬೋದು ನಮಿತಾ. ಈಗ ಆ ಒಂದು ಘಟನೆ ಆಗುವಾಗಲೇ ಸಾಕಷ್ಟು ಜನ ಇದ್ರು. ಅದ್ರಲ್ಲೂ ಕೂಡ ಮಧ್ಯಾಹ್ನ ಇದು ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಯಾರು ಅಟ್ಲೀಸ್ಟ್ ಅವರನ್ನ ತಡೆಯುವಂತಹ ಪ್ರಯತ್ನ ಮಾಡ್ಲಿಲ್ವಾ, ಬಿಡಿಸುವಂತಹ ಪ್ರಯತ್ನ ಮಾಡ್ಲಿಲ್ವಾ ಅಲ್ಲಿ? ಇಲ್ಲ, ಇಲ್ಲಿ ಮಾರಕಾಸ್ತ್ರಗಳು ಇದ್ದಿದ್ರಿಂದ ದುಷ್ಕರ್ಮಿಗಳ ಕೈಯಲ್ಲಿ, ಹಾಗಾಗಿ ಯಾರು ಸಹ ಅಲ್ಲಿ ಅವ್ರದ್ದು ಅದನ್ನ ತಡೆಯುವಂತ ಪ್ರಯತ್ನ ಮಾಡ್ಲಿಲ್ಲ. ಮತ್ತು ಇದು ಮುಖ್ಯ ರಸ್ತೆ, ಯಾಕಂದ್ರೆ ಉಣಕಲ್ ಏನು ವಿದ್ಯಾನಗರ ಮುಖ್ಯ ರಸ್ತೆ ಆಗಿದೆ. ಇಂತಹ ಮುಖ್ಯ ರಸ್ತೆನಲ್ಲಿ ಈ ರೀತಿ ಹಾಡಹಗಲೇ ಈ ರೀತಿ ಬರ್ಬರವಾಗಿ ಹತ್ಯೆಗೈತಿರೋದು ಖಂಡಿತ ಒಂದು ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸ್ತದೆ ಅಂತ ಹೇಳ್ಬೋದು.
ಏನು ಆ ಒಂದು ಏನು ಅವರಲ್ಲಿ ಮಾರಕಾಸ್ತ್ರಗಳು ಇದ್ದಿದ್ರಿಂದಾಗಿ ಯಾರು ಸಹ ಗೋಜಿಗೆ ಹೋಗ್ಲಿಲ್ಲ. ಹಾಗಾಗಿ ಏನು ಆತ ಆ ಸ್ಥಳದಲ್ಲಿನೇ ಮೃತಪಟ್ಟಿದ್ದಾನೆ. ತೀವ್ರ ರಕ್ತಸ್ರಾವವಾಗಿದೆ. ಈಗ ಆತನ ಬಾಡಿಯನ್ನು ಶಿಫ್ಟ್ ಮಾಡಲಾಗಿದೆ. ಈಗ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಬೆರಳಚ್ಚು ತಜ್ಞರು ಇರ್ಬೋದು, ಶ್ವಾನದಳ ಸಹ ಬರ್ತಾ ಇದೆ. ಒಟ್ಟಾರೆ ಈ ಒಂದು ಘಟನೆ ಒಂದು ರೀತಿಯಲ್ಲಿ ಹುಬ್ಬಳ್ಳಿ ಜನರಲ್ಲಿ ಒಂದು ದಿಗ್ಭ್ರಮೆ ಮೂಡಿಸಿದೆ ಅಂತ ಹೇಳ್ಬೋದು ಅನಿತಾ. ಥ್ಯಾಂಕ್ ಯು ಶಿವರಾಮ.